ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಪಿ ರಮಾ ಅಂತ ಮಾತಾಡ್ತಿದ್ದೀನಿ. ನಾನು ಶಾಸ್ತ್ರೀಯ ಸಂಗೀತ ಹಾಡ್ತೀನಿ ಹಾಗೂ ಸೋಲೋ ಕಚೇರಿನೂ ಮಾಡ್ತೀನಿ ಹಾಗೂ ಡ್ಯಾನ್ಸ್ ಕೂಡ ನಾನು ಹಾಡ್ತೀನಿ. ಡಾಕ್ಟರ್ ರಾಘವೇಂದ್ರ ಅವರು ಅನನ್ಯ ಆರೋಗ್ಯಧಾರ ಅಂತ ಮಾಡ್ತಾಯಿದ್ದಾರೆ ತುಂಬ ವರ್ಷಗಳಿಂದ. ನಮ್ಮ ಆರ್ಟಿಸ್ಟ್ಗಳಿಗೆಲ್ಲ ಸಹಾಯ ಆಗಬೇಕು ಅಂತ ತುಂಬ ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ನಾವು 5 ಫಾರ್ಮ್ ಆಫ್ ಡ್ಯಾನ್ಸ್ ತೊಗೊಂಡಿದ್ದೀವಿ. ಭರತನಾಟ್ಯ, ಕುಚ್ಚುಪುಡಿ, ಮೋಹಿನಿ ಆಟ್ಟಂ, ಕಥಕ್, ಒಡಿಸ್ಸಿ ಹಾಗೆ. ಸೊ ಒಂದೊಂದು ಡ್ಯಾನ್ಸ್ ಫಾರಮಲ್ಲೂ ಎಲ್ಲ ಡ್ಯಾನ್ಸ್ ಟೀಚರ್ಸ್ ಒಬ್ಬೊಬ್ಬರು ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡೋ ಥರ ಟೀಚರ್ಸ್ಗೆ, ದೊಡ್ಡ ಟೀಚರ್ಸ್ಗೆ ಹೇಳಿ ಅವ್ರ ಜೊತೆ ಡಿಫರೆಂಟ್ ಟೀಚರ್ಸ್ ಸ್ಟೂಡೆಂಟ್ಸನ್ನೆಲ್ಲ ಕರ್ಕೊಂಡು ಅವ್ರಿಗೂ ಟ್ರೈನ್ ಮಾಡಿ ಮಾಡೋ ಥರ ನಾವು ಮಾಡ್ಕೊಂಡಿದ್ದೀವಿ ಇವತ್ತು. ಆರೋಗ್ಯಧಾರ ಯೋಜನೆ ನಿಜವಾಗಿಯೂ ಅತ್ಯಂತ ಅದ್ಭುತವಾದ ಒಂದು ಅನನ್ಯವಾದ ಯೋಜನೆ ಅನ್ನೋದ್ರ ಸಂದೇಹವೇ ಇಲ್ಲ. ಕಲಾವಿದರು ಎಲ್ಲರೂ ಶ್ರೀಮಂತರಾಗಿಯೇ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅನೇಕರಿಗೆ ಸಂಸಾರವನ್ನು ನಿರ್ವಾಹ ಮಾಡ್ಕೊಂಡು ಹೋಗೋದು ಕಷ್ಟ. ಅಂತಹ ಸಮಯದಲ್ಲಿ ಅವರ ಆರೋಗ್ಯವು ಕೆಟ್ಟು ಹೋಗಿಬಿಟ್ರೆ ವೈದ್ಯಕೀಯ ಚಿಕಿತ್ಸೆಗಾಗಿ ಹಣವನ್ನು ಎಲ್ಲಿ ತರೋದು ಅವರು? ಈಗಿನ ಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆಗಾಗಲಿ ಆಸ್ಪತ್ರೆ ಖರ್ಚಾಗಲಿ ಎಷ್ಟು ಮಟ್ಟಿಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ, ಮಹಾ ದುಬಾರಿ. ಅಂಥ ಒಂದು ಸಂದರ್ಭದಲ್ಲಿ ಈ ಆರೋಗ್ಯಧಾರ ಕಲಾವಿದರ ಒಂದು ಸಹಾಯಕ್ಕೆ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷಕರವಾದ ವಿಷಯ. ನಾವೆಲ್ಲರೂ ಅದನ್ನು ಅವರ ರಾಘವೇಂದ್ರ ರಾಯರನ್ನ ಸಹಕರಿಸಿ ಆ ಆರೋಗ್ಯಧಾರ ನಿಧಿಯನ್ನು ಜಾಸ್ತಿ ಮಾಡಿ ಕಲಾವಿದರಿಗೆ ಅದರಿಂದ ಉಪಯೋಗವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತೇನೆ ನಾನು. ಅನನ್ಯ ಆರೋಗ್ಯಧಾರದ ಬಗ್ಗೆ ಮತ್ತು ಅನನ್ಯ ಸಂಸ್ಥೆಯ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಇದೆ. ಈ ಆರೋಗ್ಯಧಾರ ಒಂದು ವಿನೂತನವಾದಂತಹ ಯೋಚನೆ ಕಾರ್ಯರೂಪಕ್ಕೆ ಬಂದಿದೆ, ಬರ್ತಾ ಇದೆ, ಬರುವುದಿದೆ. ಇವತ್ತು ಒಂದು ವಿಶೇಷ ಭೂಮಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗಿದೆ. ನಮ್ಮ ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಕೆಲವು ನೃತ್ಯ ಪದ್ಧತಿಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಂತಹ ಒಂದು ವಿಶೇಷ ಸಂದರ್ಭ ಇದು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದ ಯಾವುದೇ ರಾಜ್ಯಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಬಳಕೆಯಲ್ಲಿರುವಂತಹ ಬಹುತೇಕ ಎಲ್ಲ ಶಾಸ್ತ್ರೀಯ ನೃತ್ಯಗಳನ್ನು ಕಾಣೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಈ ಸಾಧನೆಯನ್ನು ಮಾಡಿಯೋರು ಕೂಡ ನಮ್ಮ ಕನ್ನಡಿಗರು ಅನ್ನೋದು ಕೂಡ ನಮಗೆ ಹೆಮ್ಮೆಯ ವಿಚಾರ. ಅಂತಹ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಭರತನಾಟ್ಯಂ, ಮೋಹಿನಿಯಾಟ್ಟಂ, ಒಡಿಸ್ಸಿ, ಕಥಕ್ ಮತ್ತು ಕೂಚುಪುಡಿ ಪದ್ಧತಿಗಳನ್ನು ಸಮೀಕರಿಸಿ ಹೆಣೆಯಲಾಗಿರುವಂತಹದ್ದು. ಆಯಾ ಶೈಲಿಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ, ಸಾಧನೆಯನ್ನು ಮಾಡಿರುವಂತಹ ವಿದ್ವಾಂಸರುಗಳು ತಮ್ಮ ಶಿಷ್ಯರುಗಳು ಮತ್ತು ಬೇರೆ ಗುರುಗಳಿಂದ ಸಂಗ್ರಹಿಸಿದಂತಹ ಕೆಲವು ಶಿಷ್ಯರುಗಳನ್ನು ಒಂದು ಕಡೆ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಿಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತೀರಿ. ಮೊದಲಿಗೆ ಒಂದು ಪುಷ್ಪಾಂಜಲಿ. ಆ ಪುಷ್ಪಾಂಜಲಿಯಲ್ಲೇ ಇವತ್ತಿನ ಕಾರ್ಯಕ್ರಮದ ವಿನ್ಯಾಸದ ವಿಶೇಷತೆಯನ್ನು ತಾವು ಕಾಣಬಹುದು. ಇಲ್ಲಿ ನಾವು ಸಾದರಪಡಿಸ್ತಾ ಇರುವಂತಹ ಅಷ್ಟೂ ಶೈಲಿಗಳ ಅಷ್ಟೂ ಕಲಾವಿದರು ಒಟ್ಟಿಗೆ ಈ ಪುಷ್ಪಾಂಜಲಿಯನ್ನು ಸಾದರಪಡಿಸುವ ಮುಖಾಂತರ ಅನುರಾಧ ಹೇಳಿದ ಹಾಗೆ ಅನೇಕತೆಯಲ್ಲಿ ಏಕತೆಯನ್ನು ಸಾಧಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪುಷ್ಪಾಂಜಲಿ ಈಗ ತಮ್ಮೆದುರು.
ಮುಂದೆ ಮೋಹಿನಿಯಟ್ಟಂ ಶೈಲಿಗೆ ನಾವು ತೆರಳುತ್ತಾ ಇದ್ದೇವೆ. ಗುರು ಶ್ರೀಮತಿ ಶ್ರೀದೇವಿ ಉನ್ನಿ ಅವರ ನಿರ್ದೇಶನದಲ್ಲಿ ಕಲಾವಿದರು ಈ ಪದ್ಧತಿಯಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನೀಡೋರಿದ್ದಾರೆ. ಈ ಕಲಾವಿದರು ಕೂಡ ಕುವೆಂಪು ಅವರ ಒಂದು ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡಿರುವಂತಹದ್ದು. ಇಲ್ಲಿ ಕುವೆಂಪು ಅವರು ಬೃಂದಾವನದ ಕೀರ್ತಿಯನ್ನು ಮತ್ತು ಅಲ್ಲಿ ವಾಸಿಸುವ ಶ್ರೀಕೃಷ್ಣನ ಸೌಂದರ್ಯವನ್ನು ವರ್ಣಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಭಾಗ ಈಗ ಮೋಹಿನಿಯಟ್ಟಂ ಶೈಲಿಯಲ್ಲಿ ತಮ್ಮೆದುರು ತೆರೆದುಕೊಳ್ಳಲಿದೆ. ರಾಗಮಾಲಿಕೆಯಲ್ಲಿ ಈ ಭಾಗವನ್ನು ಸಂಯೋಜನೆ ಮಾಡಲಾಗಿದೆ. ಮೋಹಿನಿಯಟ್ಟಂ ನೃತ್ಯ ಶೈಲಿ.